అందరికి పెన్షన్ వస్తుందమ్మా యజమాండ యాల యజమాంಡ రಮ್ಮ ರಾ ಕೂಕೋರ ಕೂಕೋರ ಯಾರು ಬರುತ್ತೆ ಸರ್ ಇದು ಫುಡ್ ಅಂತ ನೋಡಿ రమ్మ రా రాజమండ యాల ఏడాది నీకు నిలిచిపోయింది అమ్మ నీకే అమ్మ భీమ్ వస్తాండి ఉండమ్మా చెక్ చేస్తారండి అక్క నీదేదా కార్డ్ ఏదా గృహలక్ష్మిలో వస్తా లేదు 2000 ఎలా కార్డు లేని దానికి కాదు కోడలు ఏమన్నా ఉందా కోడలు వాళ్ళకి ఏమన్నా పోతాందా కోడలు ఉంది అంటే వాళ్ళ అప్పన్ గారి ఇంట్లో మరి ఇంటికి ఒకరికి ఇస్తాం కదా ఆడవాళ్ళకి నువ్వు అప్లై చేసిన లేదక్క గృహలక్ష్మికి కార్డు లేని దానికి వాళ్ళు ఎవరు చేసి ನೋಡಿ ಚೆಕ್ ಮಾಡಿ ಯಜಮಾನ నీది పెన్షన్ యావదే ఏమని అడగకపోతే కందాయం కట్టండి అంటారా నేను కూల్ చేసుకొని తినేదాన్ని ఆడ కడుతుంది కందాయమో 7000 వచ్చిందంట కొడుకు సరిలేదా కోడలు సరిలేదా నేను ఎక్కడి నుంచి తెచ్చి కట్టేదే ಸರಿಸಾದ ಮುಂಡಿ ಮಾತಾಡೋದು ಪಿಡಿ ಅವರೇ ಮದ್ರೆಡ್ಡಿ ಅವರೇ ಈಗ ಇರೋನ ಕಂದ 7000 ಕಟ್ಟಬೇಕು ಅಂತಿದ್ದೀರ ಅಂತ ಏನದು ಸರ್ ಆನ್ಲೈನ್ ಅಲ್ಲಿ ಇದು ಕಂದ ಸುಮಾರು ವರ್ಷ ಕಟ್ಟಿಲ್ಲ ಸರ್ ಕಂದ ಇರೋದು ಕಟ್ಟಿ ಅಂತ ಆನ್ಲೈನ್ ಅಲ್ಲಿ ಇದೆ ಸರ್ ಈಗ ಕಟ್ಟಲೇಬೇಕಾ ಕಟ್ಟಲಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಿ ಅವ್ರ ಹತ್ರ ಎಲ್ಲ ಏನ್ ಮಾಡೋದು ಈಗ ಏನ್ ಮಾಡೋದು ನೀದು ಪೆನ್ಷನ್ ಯಾವ್ದು ಓಲ್ಡ್ ಏಜ್ ಎಂತ ವಯಸ್ಸು ಹೌದಾ ಪೆನ್ಷನ್ ವಸ್ತಾಂಡ ಮೊದ್ಲು ಸರ್ ಪೆನ್ಷನ್ ಯಾರ್ದು ಸರ್ అమ్మ యజమాని ఆధార్ కార్డ్ ఎట్లే పెన్షన్ వాళ్ళు ఉంటారు ఆఫీసర్లు ఎత్తుకురా ఇంట్లో ఉంది ఎత్తుకోచేపు అక్క పెన్షన్ అక్క 2000 అక్క మీ ఇంట్లో ఎవరు అప్లై చేసిన లేదు అక్క ఎలా అక్క ಗೃಹಲಕ್ಷ್ಮಿ ಯಾರು ಸರ್ ಈಗ ಅಮ್ಮಗ್ ಗೊತ್ತಾಗಲ್ವೇ ಅರ್ಜಿ ಅಮ್ಮ 16 ಕ್ಯಾನ್ಸಲ್ ಅయింದೆ ಇವಾಗ ಏನ್ ಪ್ರೋಸೆಸ್ ಹೇಳಿ ఉండండి ಬರ್ಕೊಂಡ್ ಬಂಜಡ పేరేమ్మనిದೆ నరసమ్మక్క చూడు నెక్స్ట్ ఇడుస్తారు గవర్నమెంట్ లా ఇడిసి నోడు మా పిల్లోళ్ళు గ్యాప్ చేసి ఊర్లో డంగూర కొట్టిస్తాను అవును నేనే ఏపిస్తాను ఏపిస్తే బియ్యం వస్తుంది నీ పేరు చెప్పు నరసమ్మ వస్తేనే మా పిల్లోళ్ళు చేపిచ్చిస్తారు అవుట్లింక్ బియ్యం వస్తుంది ಎಷ್ಟು ದಿನದಲ್ಲಿ ಬರ್ಬೋದು ಸರ್ ಹೌದಾ ಸರಿ ಇವ್ರದ್ದು ತಾಯಿ ಅಲ್ಲ ಮಾ ರೇಷನ್ ಕಾರ್ಡ್ ಇದೆಯಾ ಯಾಕಂಗೆ ಅಣ್ಣ ಸರ್ ಇಬ್ರಿಗೆ ಮಾತ್ರ ಅಕ್ಕಿ ಯಾಕೆ 4 ಜನಕ್ಕೆ ಕೊಡ್ತಿಲ್ಲ ಅಣ್ಣ ಅಕ್ಕಿ ಇಬ್ರಿಗೆ ಮಾತ್ರ ಕೊಡ್ತಿದ್ದಾರೆ ನಮ್ಮೂರ್ಗೆ ಫುಡ್ ರೇಷನ್ ಕೊಡೋದು 3-4 ಕಿಲೋಮೀಟರ್ ರೇಷನ್ ಕೊಡೋ ಟೈಮಲ್ಲಿ ಇಲ್ಲಿಗೆ ಬಂದು ಕೊಡೋದಕ್ಕೆ ನಮ್ಗೇನಾದ್ರು ವ್ಯವಸ್ಥೆ ಕೊಡಿ ಸ್ಕೂಲಲ್ಲಿ ಯಾರು ರೇಷನ್ ಯಾರು ಬರುತ್ತೆ ಅದಕ್ಕೋಸ್ಕರ ಸರ್ ಗ್ರಾಮದಲ್ಲಿ ಬಂದು ರೇಷನ್ ಇದೇ ಗ್ರಾಮದಲ್ಲಿ ಕೊಡ್ಬೇಕು ಸರ್ ಅಲ್ಲಲ್ಲ ಒಂದಿನ ಅನೌನ್ಸ್ ಮಾಡಿಸ್ಬಿಡಿ ಅವರೇ ಬಂದು ಕೊಡ್ಲಿ ಯಾಕಂದ್ರೆ ನಮ್ಗೆ ಅನುಕೂಲ ಇಲ್ಲ ಅಲ್ಲಿ ಹೋಗ್ಬೇಕಾಗುತ್ತೆ ಹೌದಾ ಸುಮಾರು ಬಸ್ ವ್ಯವಸ್ಥೆ ಇಲ್ಲ ನೋಟ್ ಮಾಡ್ಕೊಣ ರೇಷನ್ ಈ ಊರಿಗೆ ಕೊಡಂಗೆ ನೋಟ್ ಮಾಡ್ಕೊಣ ತಹಸೀಲ್ದಾರ್ ಆರ್ಚಕ್ನಳ್ಳಿಗೆ ಕೊಡಂಗೆ ಅಣ್ಣ ಈಗ ಒಂದಿನ ಡೇಟ್ ಅನೌನ್ಸ್ ಮಾಡಿ ಇಲ್ಲಿ ಇಟ್ಕೊಳಕ್ ಜಾಗ ಎಲ್ಲಿ ಕೊಡ್ತೀರಾ ಅವ್ರಿಗೆ ಹೌದಾ ವ್ಯವಸ್ಥೆ ಇದೆ ಸರ್ ಅಂಗನವಾಡಿ ಇದೆ ಸಹಕಾರ ಮಾಡಿ ಈಗ ಒಂದಿನ ಬಂದ್ರೆ ಅವತ್ತೆಲ್ಲರೂ ತಗೊಂಡ್ಬಿಡ್ಬೇಕು ನಾರಾಯಣ ಸ್ವಾಮಿ ಅಲ್ಲ ನಾನು ಹೇಳೋದು ಏನ್ ಗೊತ್ತಾ ಡಿಸ್ಟೆನ್ಸ್ ಇದೆ ಸಾಟರ್ಡೆ ಸಂಡೇ ಪ್ಲಾನ್ ಮಾಡ್ಕೊಂಡು ಸ್ಕೂಲ್ ಕ್ಲೋಸ್ ಇರ್ತದೆ ಸಾಟರ್ಡೆ ಮಧ್ಯಾಹ್ನ ಮೇಲೆ ಬಿಟ್ಬಿಟ್ಟು ಅಲ್ಲ ಈಗ ಅವ್ರು ಅಲ್ಲಿ ಕೊಡೋ ಬದಲು ಇಲ್ಲಿಗೆ ಅನೌನ್ಸ್ ಮಾಡಿ ಕೊಡ್ತಾರಷ್ಟೇ ಇವಾಗ ಏನ್ ಯಾವಾಗ ಇದಾಗ್ಬೋದು ಸರ್ ಯಾವಾಗ ಪರಿಶೀಲಿಸಿ ಹೇಳ್ತೀರಾ ಇದು ಬಂದಿದ್ದಾರೆ ಸರ್ ಹೇಳಿದೀನಿ ಸರ್ ತುಂಬಾ 3 ವರ್ಷದಿಂದ ಹೋಗ್ತಾ ಇದ್ದೀನಿ ಅದ್ರಾಗ ಅವ್ರಿಗೆ ಕೊಟ್ಟಿದ್ದೀನಿ ನೋಡಿ ಸರ್ ಇಲ್ಲ ಈಗ ಇದು ಸ್ಪೀಡ್ ಅಪ್ ಮಾಡ್ತಾರೆ ಸರ್ ಇದು ಯಾವ ಸರ್ ಕಮಿಟಿಗೆ ಇಡಬೇಕು ಕಮಿಟಿ ಫಾರ್ಮ್ ಸರ್ ಕಂಪ್ನಿಯಲ್ಲಿ ಇಕ್ಕವಾಗ ಮುಂಚೆ ತಗೊಂಡಿದ್ದಾರೆ ಸರ್ ಇದೇ ಊರಾಗ ನಂಜಮ್ಮ ಅವ್ರದ್ದು ಕಮಿಟಿಗೆ ಇಡಬೇಕು ಸರ್ 10 ಜನ ಅಪ್ಲೈ ಮಾಡಿ ಇಬ್ರಿಗೆ ಕಮಿಟಿಲಿ ಪಾಸ್ ಆಗಿರುತ್ತೆ 8 ಜನ ಬಾಕಿ ಇರುತ್ತೆ ಸರ್ 8 ಜನ ಮತ್ತೆ ಕಮಿಟಿಗೆ ಇಡಲೇಬೇಕು ಸರ್ 100 ಜನ ಇರ್ತಾರೆ 100 ಜನ ಒಂದೇ ಸತಿ ಪಾಸ್ ಆಗಿರ್ತದೆ ಪಾಸ್ ಆಗಿರೋದು ಆರ್ಡರ್ ಕಾಪಿ ಕೊಡ್ಬೇಕಲ್ಲ ಪಾಸ್ ಆಗಿರೋದು ಆರ್ಡರ್ ಕಾಪಿ ಇದೆಯಣ್ಣ ಎಲ್ಲಿದೆ ಇದೇ ಸಾಹೇಬ್ರು ಬಂದು ನಾನು ಸ್ಪಾಟ್ ನೋಡ್ಬೇಕಂದವ್ರೆ ಯಾರು ಬಂದಿರೋದು ಬಂದು ನೋಡಿ ಹೋಗಿದ್ದಾರೆ ಆರ್ ಸಾಹೇಬ್ ಅವರು ಬಂದವ್ರ ಸರ್
ಇದುವರೆಗೂ ಕೊಟ್ಟಿಲ್ಲ. ಈಗ ಸ್ಟೇಟ್ ಕೊಡಲ್ಲಪ್ಪ ಹಂಗೆ ಕಮಿಟಿಲಿ ಇಡ್ಬೇಕು ಸರಿ ಅರ್ಥ ಮಾಡ್ಕೊಳ್ಳಿ ನಾನು ನೋಡಿದೀನಿ ಸರ್ ಅದು ಫೈಲ್ ಪುಟ್ ಅಪ್ ಮಾಡ್ಬೇಕು ಕಮಿಟಿಲಿ ಪಾಸ್ ಮಾಡ್ಬೇಕು ADLR ಸರ್ ಹೇಳಿ. ಸ್ಥಳ ಪರಿಶೀಲನೆ ಮಾಡಿದ್ರೆ ಸರ್ ಹಾ. ಈಗ ಮಾಡಿದ್ಮೇಲೆ ಅದನ್ನ ಕಮಿಟಿಯಲ್ಲಿ ಇಟ್ಬಿಟ್ಟೆ ಪಾಸ್ ಮಾಡ್ಬೇಕು ಸರ್. ಒಂದ್ಸ ಹಳೆ ಕಮಿಟಿಯಲ್ಲಿ ಲ್ಯಾಬ್ಸ್ ಆಗಿದ್ರೆ ಮತ್ತೆ ನೋಡೋ ಯಜಮಾನ್ರು ಕಮಿಟಿಯಲ್ಲಿ ಇಡಬೇಕು. ತಹಸೀಲ್ದಾರ್ ಸರ್ ADLR ಸರ್ ಎಲ್ಲ ಹೇಳ್ತಿದ್ದಾರೆ ಕಮಿಟಿಯಲ್ಲಿ ಇಡೋಣ. ಇದ್ರ ಸ್ಟೇಟಸ್ ಏನು ಕಾನೂನು ರೀತಿ ಇದ್ರೆ ಫಸ್ಟ್ ಮೀಟಿಂಗ್ ಅಲ್ಲೇ ಕ್ಲಿಯರ್ ಮಾಡ್ಬಿಡ್ತೀನಿ. ನೋಡಿ ಜೆರಾಕ್ಸ್ ಇದೆ ಮಂಜಣ್ಣ ఇట్కో చూడే తాలూకా ఆఫీస్ లా వాళ్ళు ఉంటారు నా ఆఫీస్ పరంగా ఆయన కమిటీ మీటింగ్ కూర్చోండి మేమే ఫోన్ చేసి చెప్తాము నీ కానూను రీతి ఉంటే ఫస్టే ఫైల్ తెచ్చి నేను ఇస్తాను అంతే ఇడిచిపెట్టు తల చెడుకోవద్దు కాలేదు అంటే అవుతుందా లేదా క్లియర్ గా చెప్తాను ఫస్ట్ మీటింగ్ లో పెడతాನೆ ఆయన ಇಡಿ ನಮ್ಮ PDO ಸರ್ ಬರುತ್ತೆ ಸರ್. ಪೈಪ್ಲೈನ್ ಹಾಕ್ಸಿ ದೂರ ಆಯ್ತು ಅದಕ್ಕೆ ಹೇಮಂತ್ ಹೇಳಿದೀನಿ ಮೊನ್ನೆ ಬೋರ್ ಇದಾಗ ಅಡಿಷನಲ್ ಇದ್ರಲ್ಲಿ ಬರೆಯಕ್ಕೆ ಮೊನ್ನೆ ರಾಮೂರು ನೇರ್ವೇಸ್ ಅಂತ ರೆಗ್ಯುಲೇಷನ್ ಮಾಡಿ ಕಳಿಸಿದೆ ಅದು ಅಪ್ರೂವ್ ಆಗ್ತೀನಿ ಮಾಡ್ತೀವಿ. ಎಷ್ಟು ದಿನ ಆಗುತ್ತೆ ಅದೇ ಸರ್ ಅಪ್ರೂವ್ ಆಗ್ಬೇಕು ಇನ್ನ ಇಲ್ಲಿ ಟ್ಯಾಂಕರ್ ಯಾರು ಹೇಮಂತ್ ಅವ್ರಿಗೆ ಹೇಳಿದ್ರೆ ಅಟ್ಲೀಸ್ಟ್ ಪ್ರಿಯಾರಿಟಿ ಅಲ್ಲಿ ಮಾಡ್ತಾರ ಸರ್ DPR ಅಲ್ಲಿ ಮಾಡ್ಕೊಂಡು ಹೌದಾ ರೋಡಿಂದ ಹೋಗ್ಬೇಕಂದ್ರೆ 1.5 ಕಿಲೋಮೀಟರ್ ಜಾಸ್ತಿ ದೂರ ಇದೆ ಹಾ ಮೇನ್ ರೋಡ್ ಅಲ್ಲೇ ಇರೋದು ಗುಡಿಬಂಡೆ ರೋಡ್ ಹಾ ಇಲ್ಲಿಂದ ಹೋಗ್ಬೇಕಂದ್ರೆ 1.5 ಕಿಲೋಮೀಟರ್ ಬಟ್ ಅಲ್ಲಿ ಯಾವ್ದು ಕಮ್ಮಗುಡ್ಡೆ ಕ್ರಾಸ್ ಇಂದ ಅರ್ಥ ಆಗುತ್ತೆ ಸರ್. ನಿಯರ್ ಅಲ್ಲಿ ಬೇರೆ ಮನೆಗಳು ಬೇರೆ ಮನೆಗಳು ಇಲ್ಲಿಂದ ಕಂಟಿನ್ಯೂ ಮಾಡ್ಬೇಕು ಅಷ್ಟೇ. ಪೈಪ್ಲೈನ್ ಹಾಕ್ಸಿ ಪೈಪ್ಲೈನ್ ಹಂಗ್ ಬಂದ್ರೆ ವೆಂಕಟೇಶನ್ ಅವ್ರ ಮನೆಗೂ ಅನುಕೂಲ ಪ್ರಾವಿಷನ್ ಮಾಡಿಸಿ. ಹೌದಾ ಸರ್ ಇನ್ನು ಪರ್ಸನಲ್ ನಮ್ಮ ಬಂಗುಟ್ಟಳ್ಳಿಯಿಂದ ಒಂದು 500 ಮೀಟರ್ಸ್ ಹತ್ರ ಇದೆ. ಅದೊಂದು ಆರ್ಚೊಕ್ಕಲ್ ಇದು 7 ಮನೆಗೆ ನೀರಿನ ವ್ಯವಸ್ಥೆ ಬರ್ಕೊಂಡು ಆಲ್ರೆಡಿ ಯಜಮಾನ ನಿಮ್ಮ ಹೆಸರು ನಂಬರ್ ಬರ್ತೀರಿ ನಮ್ಮ ಹುಡುಗ ಟಚ್ ಅಲ್ಲಿ ಇರ್ತಾರೆ. ಇವ್ರು 1.5 ಕುಂಟೆ ಇದ್ರಲ್ಲಿ ಸ್ವಾಧೀನದಲ್ಲಿ ಇದೀನಿ ನನ್ಗೆ ದಾಖಲೆ ಬಂದಿಲ್ಲ ಹಾಗೇನು ಇದು ಕಮ್ಮಿ. ಯಾರ್ದು ಇದು ನರಸಮ್ಮ ಚಿಕ್ಕಂಗಪ್ಪ ಏನಣ್ಣ ಅದು? ಮಾಡಿರೋದು ಅದಕ್ಕೆ ಕಮಿಟಿ ಹಿಡಿಯಕ್ ಆಗಲ್ಲ ಅಂತಂದ್ರಲ್ಲ ತಮ್ಮ ಕೇಳ್ಕೊಂಡು ಸರಿ ಅದು ಬೇರೆ ಇದು ಬೇರೆ ಸರ್ ಇವರು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಸರ್ 57 ಹಾ. ಗೂಗಲ್ ಇಮೇಜಸ್ ಅಲ್ಲಿ ಇವರು ಸಾಗುವಳಿ ಮಾಡಿಲ್ಲ ಈಗ ಹೊಸದಾಗಿ ಬಂದಿದ್ದಾರೆ ಸೊ ಅದು 53 ಹಾಕಿಲ್ಲ ಸರ್ ಅದು 2 ವಿಲೇಜ್ ಅಲ್ಲಿ ಹಾಕಿದ್ದಾರೆ ಸರ್. ಒಂದು ವಿಲೇಜ್ ಅಲ್ಲಿ ಪ್ರಾವಿಷನ್ ಇದೆ ಅನುಕೂಲ ಆಗುತ್ತೆ. ಇನ್ನೊಂದು ಇದನ್ನ ಹೊಸದಾಗಿ ಹಾಕಿರೋದು ಮಾಡಕ್ ಆಗಲ್ಲ. 3 ವರ್ಷ ಸಾಗುವಳಿ ಮಾಡ್ತಾರೆ. ಹೌದಾ ಹಿಂದೆ ಅರ್ಜಿ ಹಾಕೋದು ಹಿಂದೆ ಸರ್ ಓಕೆ ಅರ್ಜಿ ಹಾಕೋದ್ರ ಹಿಂದೆ ಈಗ ಒಂದು ರೀಸೆಂಟ್ ಆಗಿ ಸಾಗುವಳಿ ಮಾಡ್ತಾರೆ. ಅದೇ ಬೆಳೆ ಇಕ್ಕಲ್ಲ ನಮ್ಗೆ ಆಕ್ಸಿಡೆಂಟ್ ಆಗಿ ಒಂದು ವರ್ಷ ಬೆಳೆ ಇಕ್ಕಲ್ಲ ಸರ್. ಬೆಳೆ ಇಕ್ತಾ ಇದ್ದೀವಿ. ಗೂಗಲ್ ಅಲ್ಲಿ ಸ್ಯಾಟಲೈಟ್ ಅಲ್ಲಿ ತೆಗಿತಾ ಇದ್ದಾರೆ ಅದನ್ನ ಮತ್ತೆ ಸ್ಕ್ರೂಟನಿ ಆಗುತ್ತೆ ಸರ್. ಹಿಂದೆಲ್ಲ ಈಗ ಅಣ್ಣ ಈಗ ನಮ್ಮ ಸಾಹೇಬ್ರು ಕೃಷ್ಣ ಬೈರೇಗೌಡ ಸಾಹೇಬ್ರು ಬಹಳ ರೂಲ್ಸ್ ಟೈಟ್ ಮಾಡಿದ್ದಾರೆ. ಅದು ಆಟೋಮೆಟಿಕ್ ಆಗಿ ಗೂಗಲ್ ಇಮೇಜಸ್ ಸ್ಯಾಟಲೈಟ್ ತೆಗೆದು ಕೊಡುತ್ತೆ. ಏನು ಮೊದಲ ತರ ಏನು ನಾವೇನು ನಮ್ಗೆ ಪವರೇ ಇರಲ್ಲ. ಅವ್ರು ಡಾಕ್ಯುಮೆಂಟ್ ಕೊಟ್ಟಿದ್ದನ್ನ ಮಾಡ್ಬೇಕು. ಒಂದೇನೋ ಮಾಡ್ಕೊಡ್ತಾರ ಅಂತ ನೋಡಿ ಅಣ್ಣ. ಇನ್ನೊಂದು ಸರ್ 53 ನಲ್ಲಿ ಒಂದು ಅರ್ಜಿ ಹಾಕಿದ್ದಾರೆ 57 ನಲ್ಲಿ ಒಂದು ಅರ್ಜಿ ಹಾಕಿದ್ದಾರೆ. ಈಗ 53 ನಲ್ಲಿ ಹಾಕಿರೋ ನರಸಮ್ಮ ಇದಾಯಿನಾ ಒಂದು 53 ನಲ್ಲಿ ಹಾಕಿರೋ ಅರ್ಜಿನ ನಾವು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್. ಹಾ 57 ಕೂಡ ಕೇಳ್ತಾ ಇದ್ದಾರೆ 2 ಅರ್ಜಿಗಳನ್ನು ಮಾಡಿ ಅಂತ ಕೇಳ್ತಾರೆ ಸರ್ ಒಂದಾಗುತ್ತೆ యజమాండ చూడు ఇంత క్లియర్ గా చెప్తాడారు కదా ఒకటి అవుతుందంటే ఇంకోటి కాయలదంట. ಈಗ ನೀವೇನ್ ಮಾಡಿ ಅಲ್ಲಿ ವ್ಯವಸಾಯ ಕಂಟಿನ್ಯೂ ಮಾಡಿ. ಸರ್ವೆ ಇರ್ತಾರೆ ಆ ಕಮಿಟಿಗೂ ಈ ಕಮಿಟಿ ನೆಕ್ಸ್ಟ್ ಕಮಿಟಿ 2 ವರ್ಷ ಆದ್ಮೇಲೆ ಸರ್ 1 ವರ್ಷ ಆದ್ಮೇಲೆ ಅವಾಗ ಅಪ್ರೂವಲ್ ಮಾಡಿದ್ರೆ ಸರ್. ಇವ್ರು ಸ್ವಾಧೀನ ಬಿಟ್ಕೊಡೋದು ಬೇಡ ವ್ಯವಸಾಯ ಮಾಡ್ಕೊಂಡು అంతే అట్లా చేయండి మీరు చేసుకొని పోండి. ఇంకొక కమిటీలో పెట్టినోడు సరిపోతుంది.